ಉಗ್ರರ ವಿರುದ್ಧದ ಆಪರೇಷನ್ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ ಹೇಳಿಕೆ ಬಗ್ಗೆ ಜನ ಏನಂತಾರೆ? ಪಾಕ್ ವಿರುದ್ಧ ಮೋದಿ ದಿಟ್ಟ ನಿರ್ಧಾರ ಮತ್ತು ಸೇನೆ ಬಗ್ಗೆ ಕಾಂಗ್ರೆಸ್ ಹೇಳಿಕೆ ಸರಿಯೋ ತಪ್ಪೋ? ದೇಶದಾದ್ಯಂತ ಪಾರದರ್ಶಕ ನಿಷ್ಪಕ್ಷಪಾತ ಜನಾಭಿಪ್ರಾಯ ಸಂಗ್ರಹ ಮಾಡಿದೆ ನ್ಯೂಸ್ 18 ಮೆಗಾ ಸರ್ವೆ. ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ್ ಇಡೀ ವಿಶ್ವದ ಗಮನ ಸೆಳೆದಿತ್ತು. ಈ ವಿಚಾರದಲ್ಲಿ ರಾಜಕೀಯ ಜಿದ್ದಾಜಿದ್ದಿಯೇ ಆಗಿತ್ತು. ಕಾಂಗ್ರೆಸ್ ಟೀಕೆ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿತ್ತು. ಇದೀಗ ಈ ಬಗ್ಗೆ ನ್ಯೂಸ್ 18 ದೇಶಾದ್ಯಂತ ಮೆಗಾ ಸರ್ವೆ ನಡೆಸಿದೆ. ಸರ್ವೆ ಮೂಲಕ ದೇಶಾದ್ಯಂತ 14,671 ಪ್ರಕ್ರಿಯೆಗಳನ್ನು ಸಂಗ್ರಹಿಸಿದೆ. ನರೇಂದರ್ ಸರೆಂಡರ್ ಎಂಬ ಕಾಂಗ್ರೆಸ್ ಹೇಳಿಕೆ ಸರಿಯೇ ಅಂತ ಜನಾಭಿಪ್ರಾಯ ಸಂಗ್ರಹಿಸಿತ್ತು. ಈ ಬಗ್ಗೆ ಹೌದು ಅಂತ 12.45% ಜನ ಹೇಳಿದ್ರೆ, ಇಲ್ಲ ಅಂತ 87.55 ಮಂದಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಧಾನಿ ಮೇಲಿನ ವೈಯಕ್ತಿಕ ಹೇಳಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರುತ್ತೆ ಎಂದು ನೀವು ನಂಬುತ್ತೀರಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಹೌದು ಅಂತ 75.65% ಮಂದಿ ಹೇಳಿದ್ರೆ, ಇಲ್ಲ ಅಂತ 24.35% ಮಂದಿ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಪ್ರಧಾನಿ ಮೋದಿ ಅವರದ್ದು ರಾಜಿ ಇಲ್ಲದ ನಿರ್ಧಾರ ಅನ್ನೋದನ್ನ ನೀವು ನಂಬುತ್ತೀರಾ ಅಂತ ನ್ಯೂಸ್ 18 ಅಭಿಪ್ರಾಯ ಕೇಳಿತ್ತು. ಇದಕ್ಕೆ ಹೌದು ಅಂತ 88.06% ಮಂದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, 11.94% ಮಂದಿ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಈ ರೀತಿಯ ಹೇಳಿಕೆಗಳೊಂದಿಗೆ ಸಶಸ್ತ್ರ ಪಡೆಗಳಿಗೆ ಗೌರವ ತೋರಿಸುತ್ತಿದೆಯೇ ಅಂತ ನ್ಯೂಸ್ 18 ಪ್ರಶ್ನೆ ಕೇಳಿತ್ತು. ಇದಕ್ಕೆ 13.73% ಮಂದಿ ಹೌದು ಅಂತ ಹೇಳಿದ್ರೆ, ಇಲ್ಲ ಅಂತ 86.27% ಮಂದಿ ಹೇಳಿದ್ದಾರೆ. ಜವಾಹರ್ಲಾಲ್ ನೆಹರು ಮತ್ತು ಅಂದಿನ ಪಾಕ್ ಪ್ರಧಾನಿ ಆಯುಬ್ ಖಾನ್ ನಡುವಿನ 1960ರಲ್ಲಿ ಆಗಿದ್ದ ಸಿಂಧೂ ಜಲ ಒಪ್ಪಂದವೇ ರಾಷ್ಟ್ರೀಯ ಹಿತಾಸಕ್ತಿಗೆ ಶರಣಾಗತಿಯಾಗಿತ್ತು ಅನ್ನೋ ಬಿಜೆಪಿ ಹೇಳಿಕೆಯನ್ನ ನೀವು ಒಪ್ಪುತ್ತೀರಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಹೌದು ಅಂತ 83.38% ಜನ ಹೇಳಿದ್ರೆ, ಇಲ್ಲ ಅಂತ 16.62% ಜನ ಹೇಳಿದ್ದಾರೆ. ಈ ಸರ್ವೆಗೆ ಅತ್ಯಾಧುನಿಕ ಮತದಾನ ಸಾಫ್ಟ್ವೇರ್ ಬಳಕೆ ಮಾಡಲಾಗಿತ್ತು. ಅಲ್ಲದೆ ನ್ಯೂಸ್ 18 ವೆಬ್ಸೈಟ್, ಸಾಮಾಜಿಕ ಮಾಧ್ಯಮಗಳು, QR ಕೋಡ್ ಬಳಕೆ ಮಾಡಲಾಗಿತ್ತು. ಈ ಮೂಲಕ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ಸರ್ವೆ ನಡೆಸಲಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.